ನಮಸ್ತೆ ವೀಕ್ಷಕರೇ. ಏಪ್ರಿಲ್ 17, 2026 ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವ ರಾಶಿಗಳಿಗೆ ಶುಭ ಫಲ ಇದೆ ಅನ್ನೋದನ್ನು ನೋಡೋಣ. ಈ 5 ರಾಶಿಯವರು ಏಪ್ರಿಲ್ 17 ಅಮಾವಾಸ್ಯೆ ಕಳೆದ ನಂತರದಲ್ಲಿ ಅತ್ಯಂತ ಶುಭ ಫಲಗಳನ್ನು ನೋಡ್ತಾರೆ. ಅವರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗುವಂಥ ಯೋಗ ಇದೆ ಈ 5 ರಾಶಿಯವರಿಗೆ. ಈ 5 ರಾಶಿಯವರು ಯಾರು ಅಂತ ತಿಳಿಯೋಕ್ಕೂ ಮುಂಚೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀಲನ್ನು ಎಲ್ಲರಿಗೂ ಶೇರ್ ಮಾಡಿ. 5 ರಾಶಿಯವರಿಗೆ ಯಾವ್ಯಾವ ರೀತಿ ಫಲ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ಅವರಿಗೆ 5 ರಾಶಿಯವರಿಗೆ ತುಂಬ ಫಲ ಸಿಗ್ತದೆ. ಹಳೆಯ ಯಾವುದಾದ್ರೂ ಅಮೌಂಟ್ ಇದ್ದರೂ ಸಹ ಅವರಿಗೆ ಬರುವಂಥದ್ದಾಗುತ್ತೆ. ಯಾವುದಾದ್ರೂ ಬಂಡವಾಳ ಹೂಡಿಕೆ ಮಾಡಿದ್ರೂ ಸಹ ಇಲ್ಲಿ ಅವರಿಗೆ ಲಾಭ ಬರುವಂಥ ಯೋಗ ಇದೆ. ಆನಂತರದಲ್ಲಿ ಹಿರಿಯರ ಆಸ್ತಿ ಬರ್ತಕ್ಕಂಥದ್ದು, ಇಲ್ಲ ಅವರ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಈ 5 ರಾಶಿಯವರಿಗೆ ಯೋಗ ಬರ್ತಕ್ಕಂಥದ್ದಿದೆ. ಈ 5 ರಾಶಿಯವರು ಅವರ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗ ಇದೆ. ಆನಂತರದಲ್ಲಿ ಸಂಸಾರದಲ್ಲಿ ಸಹ ಕಿರಿಕಿರಿ ಇದ್ದರೂ ಸಹ ಈ 5 ರಾಶಿಯವರಿಗೆ ಕಿರಿಕಿರಿಯಿಂದ ಮುಕ್ತಿ ಆಗುವಂಥದ್ದು ಈ ಅಮಾವಾಸ್ಯೆ ನಂತರದಲ್ಲಿ ಕಾಣಬಹುದು. ಈ 5 ರಾಶಿಗಳು ಕೊನೆಯದಾಗಿ ಯಾವುದು ಅಂತ ತಿಳಿತಾ ಹೋದರೆ ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಮತ್ತು ಕುಂಭರಾಶಿ. ಈ 5 ರಾಶಿಯವರು ಅಮಾವಾಸ್ಯೆ ಕಳೆದ ನಂತರದಲ್ಲಿ ಎಲ್ಲರಿಗೂ ಶುಭ ಸುದ್ದಿಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ಈ ನಿಮ್ಮ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮತ್ತು ದರ್ಶನ ಪಡಿತಕ್ಕಂಥದ್ದನ್ನು ಮಾಡಿ. ಈ ಎಲ್ಲ 5 ರಾಶಿಯವರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.